ಬೀದರಿನ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡು ಸಂತೋಷ್ ಪಾಂಚಾಲ್ ಅಂತ ಹೇಳಿ ಸಚಿನ್ ಪಾಂಚಾಲ್ ಅನ್ನುವಂಥ ವ್ಯಕ್ತಿ ಡೆತ್ ನೋಟ್ ಮೃತ್ಯು ಪತ್ರ ಬರೆದು ಸತ್ತಿದ. ಅದರಲ್ಲಿ 8 ಜನರ ಹೆಸರು ಹಾಕಿದ್ದಾರೆ. 8 ಜನರ ಹೆಸರುಗಳಲ್ಲಿ 2 ರೌಡಿ ಸೀಟರ್ ಇದ್ದಾರೆ, 2 ಮಹಾರಾಷ್ಟ್ರದವರು, ಅದರೊಳಗೊಬ್ಬ ಶಿವಸೇನೆಯ ನಾಯಕ ಇದ್ದಾನೆ, ಅವನು ರೌಡಿ ಸೀಟರು, ಸೋಲಾಪುರದವರಿದ್ದಾರೆ, ಬೆಂಗಳೂರಿನವರು 2 ಇದ್ದಾರೆ. ಇನ್ನು ಪ್ರಮುಖವಾಗಿ ಮಾನ್ಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರಿದ್ದಾರೆ. ಸೊ ಇವರು 8 ಜನರ ಹೆಸರು ಬರೆದು ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಗುತ್ತಿಗೆದಾರರ ನ್ಯಾಯ ಕೊಡಿಸಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೇನೆ. ಸಾಯುವಂಥ ವ್ಯಕ್ತಿ ಯಾರು ಸಾಯ್ತಾರಲ್ಲ ಅವರು ಸುಳ್ಳೆ ಯಾರ್ದೋ ಹೆಸರು ಬರೆದು ಸಾಯುವುದಿಲ್ಲ. ಸಾಯುವಾಗ ಸತ್ಯವನ್ನೇ ಹೇಳ್ತಾರೆ. 100ಕ್ಕೆ 100 ಹೇಳ್ತೀನಿ ನಾನು. ಸೊ ಸಾಯ್ತಾ ಇದ್ದೀನಿ ನಾನ್ಯಾಕೆ ಸುಳ್ಳು ಹೇಳಿ ಅನ್ನುವಂಥ ಮನೋಭಾವನೆ ಅವರಲ್ಲಿರುತ್ತೆ. ಮತ್ತು ಆ ಹೆಸರು ಬರೆಯಕ್ಕೆ ಅವರಿಗೆ ಮೂರ್ಖರವರು ಮತ್ತು ದಾಖಲೆ ಸಹಿತ ಇದೆ. ಪ್ರಿಯಾಂಕಾ ಖರ್ಗೆ ಅವರಿಗೆ 6 ಸಲ ಭೇಟಿಯಾಗಿದ್ದೀನಿ ಅನ್ನುವಂಥದ್ದು ಇದೆ, ಫೋನ್ನಲ್ಲಿ ಮಾತನಾಡಿದ್ದೀನಿ ಅಂತನ್ನುವಂಥದ್ದು ಬರೆದಿದ್ದಾರೆ. 5 ಲಕ್ಷ ರೂಪಾಯಿ ಆ ಇವರು ಹೆಸರು ಯಾರು ಅವ್ರದ್ದು, ರಾಜು ಕಪ್ನೂರ್, ಇವರು ಖರ್ಗೆ ಅವರ ಆಪ್ತ, ಇವ್ರ ಹೆಸರು ಬರೆದಿದ್ದಾರೆ. ಇವ್ರ ಹೆಂಡತಿಗೆ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ದಾಖಲೆ ಇದೆ. SBI ಅಕೌಂಟಿಗೆ ಕಪ್ನೂರ್ ಬ್ರಾಂಚ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದು ದಾಖಲೆ ಇದೆ. ಹೀಗೆ ಎಲ್ಲ ದಾಖಲೆ ಇರುವಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅತ್ಯಂತ ಖಂಡನೀಯವಾದ. ಅಂದರೆ ಈ ರಾಜಕಾರಣಿಗಳು ಯಾರನ್ನು ಬಲಿ ತಗೊಳ್ತಾರೆ? ಗುತ್ತಿಗೆದಾರರನ್ನ, ಪೊಲೀಸರನ್ನ, ಪೊಲೀಸ್ ಅಧಿಕಾರಿಯನ್ನ, ಸರ್ಕಾರಿ ಅಧಿಕಾರಿಗಳನ್ನು, ತಹಸೀಲ್ದಾರನ್ನ, DC-ಗಳನ್ನ, ಇವರನ್ನು ಬಲಿ ತಗೊಳ್ತಾರೆ. ಇವರು ತಿಂದು ತೆಗಾಡಿ ಲೂಟಿಖೋರ್ರಿ ಇವ್ರಿಗೆ ಏನೂ ಆಗೋದಿಲ್ಲ. ಸೊ ಈ ರೀತಿಯ ಒಂದು ಪ್ರಿಯಾಂಕಾ ಖರ್ಗೆ ಅವರ ಇದರಲ್ಲಿ ಆದಂಥ घटನೆ ಇದೆಯಲ್ಲ, ಅವರೂ ಕೂಡ ಜವಾಬ್ದಾರರೇ. 8 ಜನರನ್ನ ಬಂಧಿಸಿ ಅವರ ಕಾಲ್ ಲಿಸ್ಟು, ಅವರ ಎಲ್ಲ CC ಕ್ಯಾಮ್ರಾಗಳನ್ನು ಎಲ್ಲೆಲ್ಲಿ ಏನೇನಾಗಿದೆ ಅಂತನ್ನುವಂಥದ್ದು ದಾಖಲೆ ಸಹಿತ ತನಿಖೆ ಆದರೆ ಎಲ್ಲ ಹೊರಬೀಳುತ್ತೆ, ಟೋಟಲ್ ಹೊರಬೀಳುತ್ತೆ. ಮತ್ತು ಆ ಇದರಲ್ಲಿ ಮೃತ್ಯು ಪತ್ರದಲ್ಲಿ ಅಂದರೆ ಡೆತ್ ನೋಟ್ನಲ್ಲಿ ಅವರು ಕೊನೆಗೆ ಬರೆದಿದ್ದಾರೆ, ಈ 8 ಜನರ ಅಪಾದಿತರು ನಾನು ಇವ್ರ ಸಲುವಾಗಿಯೇ ಇವರು ಕೊಲೆ ಅಂತನೂ ಮಾಡುವ ದೃಷ್ಟಿಯಿಂದಲೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ 4 ಜನರನ್ನು ಇವರು ಸುಪಾರಿ ಕೊಟ್ಟು ಕೊಲೆ ಮಾಡೋರಿದ್ದಾರೆ ಅಂತೇಳಿ ಆ 4 ಜನರ ಹೆಸರು ಬರೆದಿದ್ದಾರೆ. ಅದರಲ್ಲಿ ನಮ್ಮ ಶ್ರೀರಾಮ ಸೇನೆ ಸಂಘಟನೆಯ ರಾಷ್ಟ್ರೀಯ ಗೌರವ ಅಧ್ಯಕ್ಷರಾದಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು, ಆಂದೋಲ್ ಮಠದವರು, ಜೇವರ್ಗಿ ತಾಲೂಕಿನ ಕಲಬುರ್ಗಿ ಜಿಲ್ಲೆಯವರು, ಅವ್ರದ್ದು ಹೆಸರಿದೆ. ಇನ್ನು ಅಲ್ಲಿಯ MLA ಮತ್ತಿಕೋಡ್ ಬಸವರಾಜ್ ಮತ್ತಿಕೋಡ್ ಅಂತನ್ನುವಂಥ ಅವ್ರ ಹೆಸರಿದೆ. ಸೊ ಈ ರೀತಿ ಆ ಮೃತ್ಯು ಪತ್ರದಲ್ಲಿ ಇವರು 4 ಜನರಿಗೆ ಸುಪಾರಿ ಕೊಟ್ಟಿದ್ದಾರೆ, ಇವರು ಕೊಲೆ ಆಗತ್ತೆ ಅಂತನ್ನುವಂಥ ಸಾಯೋ ವ್ಯಕ್ತಿ ಬರೀತಾರೆ. ಅಂದರೆ ಯಾವ ರೀತಿ ಹೇಗೆ ನಡೀತಾ ಇದೆ? ಚಂದು ಪಾಟೀಲ್ ಕಲಬುರ್ಗಿಯ BJPಯ ಲೀಡರ್, ಮಣಿಕಂಠ ರಾಠೋಡ್ ಇತ್ತೀಚೆಗೆ ನಡೆದಂಥ MLA ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಿಂತಹ ವ್ಯಕ್ತಿ, 5,000 ವೋಟ್ನಿಂದ ಸೋತಂಥ ವ್ಯಕ್ತಿ, ಇನ್ನು ನಿಶ್ಚಿತವಾಗಿ ಮುಂದಿನ ಸಲ ನನ್ನನ್ನು ಸೋಲಿಸ್ತಾರೆ ಅಂತ ಹೇಳಿ ಈ ವ್ಯಕ್ತಿಯನ್ನು ಕೂಡ ಕೊಲೆ ಮಾಡುವಂಥದ್ದು ಲಿಸ್ಟ್ನಲ್ಲಿ ಇವ್ರದ್ದು ಇದೆ, ಸುಪಾರಿ ಕೊಟ್ಟಿದ್ದಾರೆ. ಅಂದರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಏನು ಮಾಡ್ತಾ ಇದ್ದೀರಿ? ನಿಮ್ಮ ಮಾದರಿ ಏನು? ನೀವು ಸಚಿವರಾಗಿದ್ದೀರಿ, MLA ಆಗಿದ್ದೀರಿ, ಸಂವಿಧಾನದ ಬಗ್ಗೆ ಮಾತನಾಡ್ತೀರಿ, ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಸೊ ಇದೇನಾ ಸಂವಿಧಾನ? ಇದೇನಾ ಕಾನೂನು? ಕೊಲೆ ಮಾಡುವಂಥ ಪ್ರವೃತ್ತಿ ಮಾನಸಿಕತೆಯಿಂದ
ಸೇಡು ತೀರಿಸ್ಕೊಳ್ದ? ಆ ಮಣಿಕಂಠ ರಾಠೋಡ್ ಮೇಲೆ ಮತ್ತು ನಮ್ಮ ಪೂಜ್ಯ ಸ್ವಾಮೀಜಿಯವರ ಮೇಲೆ ಒಂದು ಸ್ವಲ್ಪ ಏನಾದರೂ ಮಾತಾಡಿದರೆ ಸಾಕು ಕೇಸು ಕೇಸು ಕೇಸು. ನಮ್ಮ ಸ್ವಾಮೀಜಿಯವರಂತೂ 8-10 ಸಲ ಗಡಿಪಾರು ಮಾಡಿಸಿದ್ದಾರೆ. ಏನು ಮಾಡ್ತಾ ಇದ್ರಿ? ಸೊ ನಿಮಗಿದು ಶೋಭೆ ತರುವಂಥದ್ದಲ್ಲ. ಸಂವಿಧಾನ ಬಗ್ಗೆ, ಕಾನೂನು ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಮಾತನಾಡಕ್ಕೆ ನೈತಿಕತೆನೇ ಇಲ್ಲ ರೀ ನಿಮಗೆ. ಈ ರೀತಿಯ ಪ್ರವೃತ್ತಿ, ಈ ರೀತಿ ಕೊಲೆ ಮಾಡ್ತಾ ಇದ್ದಾರೆ. ಆ ಬಸವರಾಜ್ ಮತ್ತಿಕೋಡ್ ಮೊನ್ನೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಕಂಪ್ಲೇಂಟ್ ತೊಗೊಂಡಿದ್ದೆ. ಒಬ್ಬ MLA, ಹಾಲಿ MLA ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ. ಮೇಲಿನ ಆರ್ಡರ್ ಬರಬೇಕು, ಪ್ರಿಯಾಂಕಾ ಆರ್ಡರ್ ಬರಬೇಕು. ಪ್ರಿಯಾಂಕಾ ಹೇಳಿದ ಮೇಲೆ ಅಲ್ಲಿ ಎಲ್ಲ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ. ಅಂದರೆ ಒಬ್ಬ MLAದೇ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ಅಂತಂದರೆ ಇನ್ನು ಸಾಮಾನ್ಯ ಜನರ ಕತೆ ಏನು ಅಂತಲೂ ಊಹೆ ಮಾಡಿಕೊಳ್ಳಿ. ಇಲ್ಲಿ ಅಷ್ಟೇ ಅಲ್ಲ, ಮೊನ್ನೆ ನಡೆದಂಥ ಬೆಳಗಾವಿಯಲ್ಲೂ ಕೂಡ CT ರವಿ ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಇನ್ನೂವರೆಗೆ ಸ್ವೀಕಾರ ಮಾಡಿಲ್ಲ, ಇನ್ನೂವರೆಗೆ FIR ಇಲ್ಲ, ಇನ್ನೂವರೆಗೆ ಚಾರ್ಜ್ ಶೀಟ್ ಇದೆ. ಚಾರ್ಜ್ ಶೀಟ್ ಬಿಡಿ ದೂರ ಉಳಿತು, FIR ಮಾಡಿಲ್ಲ, ಕಂಪ್ಲೇಂಟ್ ಸ್ವೀಕಾರ ಮಾಡಿಲ್ಲ. ಅಂದರೆ ಏನು ನಡೀತಾ ಇದೆ ರಾಜ್ಯದಲ್ಲಿ? ಗೂಂಡಾ ರಾಜ್ಯನ ಇದು? ಇನ್ನೊಂದು ಬಿಹಾರ್ ಮಾಡಕ್ಕೆ ಹೊರಟಿದ್ದೀರಿ, ಇನ್ನೊಂದು ಕಾಶ್ಮೀರ್ ಮಾಡಕ್ಕೆ ಹೊರಟಿದ್ದೀರಿ ನೀವು. ಸೊ ಇದು ಭಯಾನಕವಾಗಿ ಜನ ನೋಡ್ತಾ ಇದ್ದಾರೆ, ಜನ ಕೇಳ್ತಾ ಇದ್ದಾರೆ. ಜನ ಅಲ್ಲಲ್ಲೇ ಈ ಭ್ರಷ್ಟ ಇವರಿಗೆ ನಾವು ಓಟ್ ಕೊಟ್ಟಿದ್ದು ತಪ್ಪಾಯಿತು ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಸೊ ನಾನು ಅದಕ್ಕಾಗಿ ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಈ ಒಂದು ಇದೇನಿದೆ ಬೇಡಿಕೆಗಳಲ್ಲಿ ನಾನು ಸರ್ಕಾರಕ್ಕೆ ಕೆಲವೊಂದು ಬೇಡಿಕೆಗಳನ್ನು ಇಡ್ತಾ ಇದ್ದೀನಿ. ಈ ಮೊನ್ನೆ ನಡೆದಂಥ ಕಲಬುರಗಿಯ ಆತ್ಮಹತ್ಯೆ ಪ್ರಕರಣದ ಸಂಬಂಧಪಟ್ಟ ಹಾಗೆ ಸಮಗ್ರ ತನಿಖೆ ಆಗಬೇಕು. ಎರಡನೇದು, ಈ 4 ಜನರಿಗೆ ರಾಜ್ಯ ಸರ್ಕಾರ ಭದ್ರತೆ ಕೊಡಬೇಕು. ಯಾವಾಗ ಬೇಕಾದವ ಏನು ಬೇಕಾದಾಗ್ಬೋದು. ನಮ್ಮ ಸ್ವಾಮೀಜಿಯವ್ರಿಗಂತೂ ಪ್ರತಿನಿತ್ಯ ಧಮಕಿಗಳು ಬರ್ತಾ ಇದೆ. ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆನೂ ತನಿಖೆ ಆಗಬೇಕು. ಈ 8 ಜನರನ್ನು ಒಳಗಡೆ ಹಾಕಬೇಕು. ಈ 8 ಜನರ ಕಾಲ್ ಶೀಟ್ಗಳನ್ನು, 8 ಜನರದ್ದು ಎಲ್ಲೆಲ್ಲಿ ಓಡಾಡಿದ್ದಾರೆ, ಏನೇನು ಬ್ಯಾಂಕ್ ಅಕೌಂಟ್ಗಳನ್ನು ಎಲ್ಲ ಸೀಸ್ ಮಾಡಿ. ಸೊ ಇದು ಈ ಮಾನಸಿಕತೆ, ಈ ಪ್ರವೃತ್ತಿ ನೀವು ಮಾಡಿದ್ರೆ ಕಾನೂನಿಗೆ ದ್ರೋಹ ಬಗ್ದಂಗೆ, ಸಂವಿಧಾನಕ್ಕೆ ದ್ರೋಹ ಬಗ್ದಂಗೆ, ಅಂಬೇಡ್ಕರ್ಗೆ ದ್ರೋಹ ಬಗ್ದಂಗೆ, ಸಾಮಾನ್ಯ ಜನರಿಗೆ ದ್ರೋಹ ಬಗ್ದಂಗೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ಸಮಯದಲ್ಲಿ ಸ್ವಾಮೀಜಿಯವರಿಗಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೇಲಿಂದ ಮೇಲೆ ಬೆದರಿಕೆಗಳು ಬರ್ತಾ ಇರೋದ್ರಿಂದ ಅವರಿಗೆ ಗನ್ಮ್ಯಾನ್ ವ್ಯವಸ್ಥೆ ಸರ್ಕಾರನೇ ಮಾಡಬೇಕು ಅಂತನ್ನುವಂಥದ್ದು. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.